ಜುಲೈ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಈಗ ಮಕರ ರಾಶಿಯವರ ಉದ್ಯೋಗದ ಬಗ್ಗೆ ನೋಡೋಣ. ಉದ್ಯೋಗದಲ್ಲಿ ಯಾವ ರೀತಿ ಇದೆಯಪ್ಪ ಅಂದರೆ, ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ. ಅಂದರೆ ತಮಗೆ ಯಾರಿಂದನೂ ಸಪೋರ್ಟ್ ಇರೋದಿಲ್ಲ, ತಾವು ಎಲ್ಲರದ್ದು ಯಾವುದೋ ಒಂದು ಹೆಲ್ಪ್ ಕೇಳ್ತಾ ಇರ್ತೀರಾ, ಯಾವತ್ತೂ ನಿಮಗೆ ಯಾವತ್ತೂ ಹೆಲ್ಪ್ ಮಾಡಿರೋದಿಲ್ಲ. ಈ ತಿಂಗಳಲ್ಲಿ ತಮಗೆ ಅಂಥ ಉನ್ನತ ಅಧಿಕಾರಿಗಳಿಂದ ತಾವೇನು ಹೆಲ್ಪ್ ಕೇಳ್ಕೊಂಡು ಹೋಗಿರ್ತೀರ, ಅಂಥವ್ರ ಕಡೆಯಿಂದ ತಮಗೆ ಲಾಭ ಅಂದರೆ ಏನು ಹೆಲ್ಪ್ ಸಿಗುತ್ತೆ, ಆಯಿತಾ. ಆ ಹೆಲ್ಪಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ತಾವು ಕೆಲಸ ಕಾರ್ಯದಲ್ಲಿ ಒಂದು ಪ್ರಮೋಷನ್ ಆಗ್ಬೋದು, ಹೆಚ್ಚು ಉನ್ನತ ಸ್ಥಾನಕ್ಕೂ ಹೋಗ್ಬೋದು, ಎಲ್ಲ ತಿಂಗಳು ಸಕ್ಸಸ್ಮೆಂಟ್ ಇದೆ ಈ ತಿಂಗಳಲ್ಲಿ. ಹಾಗೂ ಬಿಸ್ನೆಸ್ ಮಾಡೋವಂಥವ್ರಿಗೆ ತಾವು ಏನೇ ಒಂದಾಗಿರ್ಬೋದು, ಬಿಸ್ನೆಸ್ ವಿಚಾರದಲ್ಲಿ ಅರ್ಥದ ರಿಯಲ್ ಎಸ್ಟೇಟು ಆಯಿತಾ, ಮನೆಯದು, ಹಣಕಾಸಿಂದು, ಅರ್ಥದ ಬಿಸ್ನೆಸ್ದು, ತಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರಲಿ, ಅದರಲ್ಲೂ ಕೂಡ ಸ್ವಲ್ಪ ಹುಷಾರಿಂದ ಬುದ್ಧಿವಂತಿಕೆಯಿಂದ ತಾವು ಬಿಸ್ನೆಸ್ ಮಾಡಿದ್ರೆ ತಮಗೆ ತಿಂಗಳಲ್ಲಿ ಹಿಂದೆ ತಾವೇನೇನು ಅರ್ಥ ಆಯ್ತಾ, ಯಾವುದೊಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಒಂದು ಮಾರಾಟ ಆಗಬೇಕು ಅಂತ ಇರಬೇಕಾಗಿರೋ ಜಮೀನು ಆಗಿರ್ಬೋದು, ಭೂಮಿ ಆಗಿರ್ಬೋದು, ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಆಗಿರ್ಬೋದು, ಈ ತಿಂಗಳಲ್ಲಿ ನಿಮಗೆ ಲಾಭ ಬರುವಂಥ ಚಾನ್ಸಸ್ ತುಂಬಾ ಇದೆ. ವ್ಯಾಪಾರದಲ್ಲಿ ಹೊಸ ಯೋಜನೆ ಜಾರಿಗೆ ತರಲು ಇದು ತುಂಬಾ ಉತ್ತಮ ಕಾಲ ಈ ತಿಂಗಳು. ಅಂದ್ರೆ ಏನು ಗೊತ್ತಾ, ನಾನು ಇಂಥ ಕೆಲಸ ಮಾಡಬೇಕು, ಅದಕ್ಕೊಂದು ಟೈಮ್ ನೋಡಬೇಕು ಅಂತ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀರ, ಇಂಥ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಏನು ಅನ್ಕೊಂಡಿರ್ತೀರ, ಈ ತಿಂಗಳಲ್ಲಿ ತಾವು ಮಾಡಿ ಒಂದು ಒಳ್ಳೆ ತಮಗೆ ಅಂದರೆ ಶುಭ ಫಲ ತಮಗೆ ಸಿಗುತ್ತೆ. ಅದಾದಮೇಲೆ ವಿದ್ಯಾರ್ಥಿಗಳಿಗೆ ತಿಂಗಳು ಏನಪ್ಪ ಅಂದರೆ ಅನುಕೂಲವಾಗಲಿದೆ. ಅಂದರೆ ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನಿಸುತ್ತಿರ್ತೀರಲ್ವಾ, ಅವರು ಒಂದು ಒಳ್ಳೆ ತುಂಬ ಅಂದರೆ ಹೈಯರ್ ಎಜುಕೇಷನ್ ಆಗಿರ್ಬೋದು, ಏನೋ ಒಂದು ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲಿ ಒಂದು ಉತ್ತಮ ಫಲ ಸಿಗುತ್ತೆ. ಅದ್ರ ತಕ್ಕಂಥ ಹಾರ್ಡ್ ವರ್ಕ್ ಮಾಡಬೇಕು ಈ ತಿಂಗಳು, ಮಾಡಿದ್ರೆ ಅದಕ್ಕೊಂದು ಒಳ್ಳೆ ಫಲ ಸಿಗುತ್ತೆ. ಹಾಗೆ ಆರೋಗ್ಯದಲ್ಲೂ ಕೂಡ ಅಂಥದ್ದೇನು ಸಮಸ್ಯೆ ಏನಿಲ್ಲ. ಮಾಮೂಲಿ ಶೀತ, ಕೆಮ್ಮು, ಜ್ವರ, ಬೆನ್ನು, ಕೈಕನ್ನು ಸುಸ್ತು ಬರುತ್ತೆ. ಮಾಮೂಲಿ ಒಂದು ವ್ಯಾಯಾಮ ಮಾಡ್ಬೋದು, ಅಥವಾ ಯೋಗ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಅದರಿಂದ ತಮಗೆ ಆರೋಗ್ಯದಲ್ಲಿ ಏನಿದೆ ಸಮಸ್ಯೆ ಅನ್ನೋದೆಲ್ಲ ಕ್ಲಿಯರ್ ಆಗುತ್ತೆ. ಕುಟುಂಬದಲ್ಲೂ ಕೂಡ ಒಂದು ಪ್ರೀತಿ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಅಂದರೆ, ಒಂದು ಕುಟುಂಬದಲ್ಲಿ ತುಂಬಾ ಒಂದು ಪ್ರೀತಿ ಬಾಂಧವ್ಯ ಇದ್ರೂ ಸಣ್ಣ ಪುಟ್ಟ ವಿಷಯಗಳು ಬರುತ್ತೆ. ಅವ್ನು ಹಣಕಾಸು ವಿಚಾರ ಆಗಿರ್ಬೋದು, ಯಾರೋ ಏನು ಹೇಳಿದ ಒಂದು ಸಣ್ಣ ವಿಷಯ ಆಗಿರ್ಬೋದು, ಅದು ದೊಡ್ಡ ವಿಚಾರಕ್ಕೆ ಹೋಗಿ ದೊಡ್ಡ ಒಂದು ಕಿರಿಕಿರಿ ಜಗಳ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ಇರಬೇಕು. ತಾಳ್ಮೆ ಸಮಾಧಾನದಿಂದ ಹಿರಿಯರ ಮಾತು ಕೇಳೋದ್ರಿಂದ ಕುಟುಂಬದಲ್ಲಿ ಸಮಾಧಾನ, ಶಾಂತಿ ಇರುತ್ತೆ, ಎಲ್ಲಾನು ಕ್ಲಿಯರ್ ಆಗುತ್ತೆ, ಏನು ಸಮಸ್ಯೆ ಇರೋದಿಲ್ಲ. ಅಂದ್ರೆ ಏನು ಗೊತ್ತಾ, ತಿಂಗಳ ಅರ್ಧ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಇರುತ್ತೆ. 15, 16, 20ನೇ ತಾರೀಕು ಆದಮೇಲೆ ತಿಂಗಳ ಮನೆಯಲ್ಲಿ ಸ್ವಲ್ಪ ಸಮಾಧಾನ, ಎಲ್ಲ ಕೂತ್ಕೊಂಡು ಮಾತಾಡೋದ್ರಿಂದ ಎಲ್ಲ ಸಮಾಧಾನಕರವಾಗಿ ಆಗಿರುತ್ತೆ. ಹಾಗೆ ಪ್ರೀತಿ ಪ್ರೇಮ ವಿಚಾರಕ್ಕೆ ಬರೋದಾದರೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಂಗಾತಿಗಳಾಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಎಲ್ಲ ಒಳ್ಳೆ ಫಲ ಇದೆ, ಏನು ತೊಂದರೆ ಏನಿಲ್ಲ. ಈ ತಿಂಗಳಲ್ಲಿ ಸುಖ ಶಾಂತಿ ಜೀವನ, ಒಳ್ಳೆಯ ಜೀವನ ತಾವು ನಡೆಸ್ತೀರ. ಪ್ರೀತಿ ಪ್ರೇಮ ಮತ್ತು ಗಂಡ ಹೆಂಡತಿ ವಿಚಾರದಲ್ಲಿ ಒಳ್ಳೆ ರೀತಿ ಇದೆ. ಹಾಗೂ ತಮಗೆ ಏನೇ ಒಂದು ಅಶಾಂತಿ ಮತ್ತು ಏನೋ ನೆಮ್ಮದಿ ಇಲ್ಲಪ್ಪ, ಏನೋ ಒಂದು ಕಳ್ಕೊಂಡಿದ್ದೀನಿ, ಏನೋ ಒಂದು ರೀತಿ ಅನ್ನಿಸ್ತಾ ಇದೆ ಅಂತಂದರೆ ಒಂದು ಪರಿಹಾರ ತಮಗೆ ಇದೆ. ಪರಿಹಾರ ಏನಪ್ಪ ಅಂದರೆ, ತಾವು ಒಂದು ಗುರು ರಾಘವೇಂದ್ರ ಸ್ವಾಮಿಗೆ ಹೋಗಿ ಅಲ್ಲಿ ಒಂದು 9 ದೀಪಗಳನ್ನು ಹಚ್ಚಿ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.